ಆದ್ರೂ ಪದಿ ನಿಮ್ಮ ಅಪ್ಪ ಅಮ್ಮ ಗ್ರೇಟ್ ಬಿಡೆ. ಆದ್ರೂ ದೇವ್ರಣೆ ಕೇಳ್ತೀನಿ, ನಿಮ್ಮ ಅಪ್ಪ ನಿಮ್ಮಮ್ಮ ಏನಾರಾಗ್ಲಿ ಇಷ್ಟೆಲ್ಲನೂ ಒಡವೆ ತಂದು ಕೊಟ್ಬಿಟ್ರಲ್ಲ. 50 ಗ್ರಾಮ್ ಒಡವೆ ಅಂದ್ರೆ ಸುಮ್ಕೇನೆ ನೀ 50 ಗ್ರಾಮ್ ಒಡವೆ ತಂದು ಕೊಟ್ಟವ್ರೆ ಅಂದ್ರೆ ಗ್ರೇಟ್ ಏನೇನಿಯ. ಬುಡೆ ನಮ್ಮಮ್ಮ ಅಂತ ತಂದು ಕೊಡಕ್ಕಿಲ್ಲ ಬಿಡು. ನಮ್ಮ ಅಮ್ಮಂಗೆ ಸದ್ಯ ಉರ್ದುರ್ದು ಇನ್ನೂ ಉರ್ದು ಬೀಳ್ತದೆ ನಮ್ಮಮ್ಮ. ಆ ಬೇವರ್ಸಿಂಗ್ ಕಟ್ಕೊಬಿಟ್ಟೆ, ಏನು ಗೊತ್ತಿಲ್ದಿರೋರು ಕಟ್ಕೊಬಿಟ್ಟೆ ಅಂತ ಲೇ. ನನ್ನ ಮಾನ ಮರುವಾದಿ ಎಲ್ಲ ನಮ್ಮ ಅಮ್ಮನ ಮುಂದೆ ಉಳಿಸ್ಬೇಕು. ನಮ್ಮ ಅಮ್ಮನ ಮನೆ ಕರ್ಸೋಣ ಅಂತ ಅನ್ಕೊಂಡಿವ್ನಿ. ನಮ್ಮ ಅಮ್ಮನ ಅದಕ್ಕೆ ಏನಾರ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಹೆಂಗನ ಮಾಡಿ ನಮ್ಮ ಅಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿತ್ತಂತೆ. ಅದಕ್ಕೆ ನಮ್ಮ ಅಮ್ಮ ಬಂದಾಗ ನಾನು ಹೊಸಿ ಸ್ಟ್ಯಾಂಡರ್ಡ್ ಆಗಿ ಇವನಿ ಅಂತ ಹೊಸಿ ಬಿಲ್ಡಪ್ ಕೊಡ್ಬೇಕಣ್ಪದಿ. ಅದಕ್ಕೆ ಏನಾರ ಒಂದು ಐಡಿಯಾ ಮಾಡ್ಕೊಡೆ ಪದಿ. ನಾನಿರೋದೇ ಐಡಿಯಾ ಹೇಳಕ್ಕಲ್ವೇನ್ಲೆ, ನೀನು ಯಾಕೆ ತಲೆ ಕೆಡಿಸ್ಕೊತೀಯಾ? ನಾನು ಐಡಿಯಾ ಕೊಡ್ತಾ ಇರ್ತೀನಿ, ನೀನು ತಗತಾ ಇರು ಸುಮ್ಕೆನೆಯ. ನೀನು ಶಾನೆ ಯೋಚನೆಯ ಮಾಡಬೇಡ. ಏನು ಮಾಡೋದು ಅಂದರೆ ಬಿಡು, ಐಡಿಯಾ ಬಂತು. ಈಗ ಹೇಳೋದು ಬೇಡ, ಮಾಡಿ ತೋರಿಸ್ತೀನಿ ನಾನು. ನಿಮ್ಮಮ್ಮ ಬಂದಾಗ ನೀನು ಹೆಂಗಿರ್ಬೇಕು ಅಂತಂದರೆ ಫುಲ್ಲು ಸ್ಟ್ಯಾಂಡರ್ಡ್ ಆಗಿರಂಗೆ ನಾನು ಮಾಡ್ತೀನಿ ಸುಮ್ಕಿರೆ. ಆದ್ರೆ ನಮ್ಮಮ್ಮ ನಾನು ಸಾವುಕಾತಿ ಅಂತಿಲ್ಲ ನಂಬಿಡ್ತಾಳ ಅಂತ. ಆ ಮನೆ ನೋಡಿ ಏನಿಯ ಗೊತ್ತಾಗಕ್ಕಿಲ್ವಾ ಹೇಳು? ಏನು ಮಾಡೋದು ಅಂತ ಅರ್ಥ ಆಯ್ತಿಲ್ವಲ್ಲ. ಸರಿ, ಯೋಚನೆ ಮಾಡಿಬಿಟ್ಟು ಏನೋ ಒಂದು ಮಾಡೋಣ ಬಿಡು. ನಮ್ಮ ಅಮ್ಮ ಬಂದಾಗ ನೋಡ್ಕೊಳ್ಳೋಣ. ಆದರೆ ನಿಮ್ಮ ಅಮ್ಮ ನೀನು ಒಡವೆ ತಂದು ಕೊಟ್ಟಿದ್ದು ನಂಗೆ ಭಾಳ ಖುಷಿ ಆಯಿತು ನೋಡಮ್ಮ. ನಿಜವಾಗೂ ಅಂದರೆ ನಿಮ್ಮಮ್ಮ ಎಷ್ಟು ಪಿರುತಿಯಿಂದ ತಂದು ಕೊಟ್ಟೈತೆ ನೋಡೆ ಒಡವೆಯ. ಅದು ಈ ರೇಟಾಗೆ, ಈ ಪಾರ್ಟಿ ರೇಟಾಗಿ 15,000-16,000 ರೂಪಾಯಿ ರೇಟಾಗೆ ತಂದು ಕೊಟ್ಟೈತೆ ಅಂತ ಹೇಳಿದ್ರೆ ಸಾಮಾನ್ಯನೇ ಹೇಳು? ನಾನು ಬೇಡ ಅಂತಂದೆ ನಮ್ಮ ಅಮ್ಮಂಗೆ. ಕೇಳ್ಬೇಕಲ್ಲ ನಮ್ಮಮ್ಮ. ಏನಾಯ್ತದೆ ತಕ ಅಂತ ಹೇಳ್ತು. ಇರ್ರಿ ಬಿಡು, ನನ್ನ ವಾರ್ಗಿತ್ತರ್ ಬಾಯಿ ಮುಚ್ಚಿಸ್ದಂಗೆ ಆಯಿತು. ನನ್ನ ವಾರ್ಗಿತ್ತರ್ ಫುಲ್ಲು ಬಿಲ್ಡಪ್ ಕೊಡ್ತಿದ್ರಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ವಾರ್ಗಿತ್ತರ್ ನೀ ಬಾಯಿ ಮುಚ್ಕೊಂಡ್ರು. ಬುಡತ್ತಾಗ ಒಡವೆ ಎಲ್ಲನೂ ತಂದು ಹೆಂಗೋ ತಂದು ಕೊಟ್ಟೈತಲ್ಲ ಅವ್ರ ಅಮ್ಮ ಅಂತ ಅವಳೇ ನೀ ಬಾಯಿ ಮುಚ್ಕೊಳಂಗೆ ಆಗ್ಲಿಲ್ವ ಇವಾಗ? ಬುಟ್ಟಾಕ್. ಅಯ್ಯೋ ನೋಡಿಯೇ, ಹೋಗನಿ ಮಂತಕ್ಕೆ ಟೇಮ್ ಆಯಿತು. ಪದಿ ಇದು ಯಾಕಕ್ಕ ಹಿಂಗತ್ಕೊಂಡು ಬಂದ್ಬಿಟ್ಟೆ? ಯಾಕೆ ಬೇಜಾರಾಗಿದ್ದಂಗಿದ್ಯಾ? ಕಣ್ಣು ಯಾಕೆ ಹಿಂಗೆ ಸಣ್ಣಗಾಗವೆ? ಅತ್ತೆ ನನ್ನ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಬೈದಾಡ್ತಾಯಿ ಸುಮ್ಕೆನೆನಿಯ. ಯಾಕಕ್ಕ ನೀನಂತ ಕೆಲಸ ಮಾಡಿದ್ಯಾ? ಅತ್ತೆ ಮನೆ ಬಿಟ್ಬಿಟ್ಟು ಹೋಗು ಅನ್ನೋ ಕೆಲಸ ಏನು ಮಾಡಿದೆ ನೀನು? ನಾನೇನು ಮಾಡಿಲ್ಲ. ಮಾಡಿರೋದೆಲ್ಲನೂ ನನ್ನ ಗಂಡನಿಯ. ನಾನು ಯಾರ ಜೊತೆಗೋ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಫೋಟೋವ ಅದು ಹೆಂಗೆ ಎಡಿಟ್ ಮಾಡೋದು ನನಗೂ ಗೊತ್ತಿಲ್ಲ. ನನಗೂ ಅಷ್ಟೊಂದೇನು ಗೊತ್ತಾಗಕ್ಕಿಲ್ವಲ್ಲ. ಫೋಟೋ ಯಾರ ಜೊತೆನೋ ನಿಂತ್ಕೊಂಡು ತೆಗೆಸ್ಕೊಂಡಿರೋ ಥರ ಫೋಟೋವ ಜಾಯಿಂಟ್ ಮಾಡಿಬಿಟ್ಟು ಅತ್ತೆಗೆಲ್ಲ ತೋರಿಸ್ಬಿಟ್ಟವನಿ. ಅತ್ತೆ ನಂಬಿಟ್ಟು ನನ್ನ ಮನೆ ಬಿಟ್ಬಿಟ್ಟು ಹೋಗು ಇಂಥ ಮಾನ ಮರುವಾದಿ ಕಳಿಯ ಕೆಲಸ ಮಾಡ್ತಿದ್ದೀಗ ಅಂತಂದಮೇಲೆ ನಿನ್ನ ಮನೆಗಿರೋ ಅವಶ್ಯಕತೆನೇ ಇಲ್ಲ, ನೀನು ಹೊಂಟೋಗ್ಬಿಡು, ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಡು ಅಂತ ಹೇಳ್ಬಿಟ್ಟು ಕುಂತ್ಕೊಬಿಟ್ಟವಳಿ. ನೀ ಏನು ಮಾಡಬೇಕು ಏನು ಬಿಡಬೇಕು ನಂಗಂತೂ ಅರ್ಥವೇನೇನೇ ಆಯ್ತಿಲ್ಲ. ಏನು ಹೌದಾ? ಓ, ಈ ವಿಡಿಯೋಸು ಈ ಫೋಟೋಸು ಅವೇ? ಅಯ್ಯೋ, ಇವೆಲ್ಲ ಮಾಮೂಲಿ ಅಲ್ವ? ಇವಾಗ ಅತ್ತೆಗೆ ಹೇಳ್ಬೇಕಿತ್ತು ಇವೆಲ್ಲನೂ ಮಾಮೂಲಿ ಫೋಟೋಸು ಅಂತ ಹೇಳ್ಬಿಟ್ಟು ಎಲ್ಲ ಈಗ ಎಡಿಟ್ ಮಾಡ್ತಾರೆ ಅಂತ ಹೇಳ್ದೆ. ಆದರೆ ಅತ್ತೆ ನಂಬೇಕಲ್ಲ. ಹೆಂಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅದೇನು ಫೋಟೋಸೋ ಗೊತ್ತಿಲ್ಲ. ಅತ್ತೆ ಇವೆಲ್ಲ ಎಡಿಟ್ ಮಾಡೋರು ಕಣತ್ತೆ ಅಂತಂದರೆ ನನ್ನೇ ಉಗಿದು ಕಳಿಸ್ತು. ನೀನೇ ಇದು ನೀನು ಹಾಕೊಂಡ್ರ ಬಟ್ಟೆ ನೀನಿಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನೇ ನೀನಿಯ ಉಗಿದು ಕಳಿಸ್ತು. ಲೇ, ನಿಮ್ಮ ಅತ್ತೆಗೆ ಹೇಳಿದ್ರು ಈಗಿನ ಕಾಲದ ಮೊಬೈಲ್ ಬಗ್ಗೆ ಏನೇ ಗೊತ್ತಾಯ್ತದೆ? ಹಿಂದಿನ ಕಾಲದವ್ರಿಗೆಲ್ಲನೂ ಇವಾಗ ಬಂದಿರೋ ಫೋಟೋಸ್ ತಂಗೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಅತ್ತೆಗೆ ಏನು ಗೊತ್ತಾಯ್ತದೆ? ಅದನ್ನ ನಾವು ಹೇಳೋ ಥರವಾಗಿ ಹೇಳ್ಬೇಕು ಅಷ್ಟೇ. ನೀನಿಯ ಏನು ಹೇಳಿದ್ರು ಅತ್ತೆ ನನ್ನನ್ನಂತೂ ನಂಬೋ ಪರಿಸ್ಥಿತಿನಾಗಿಲ್ಲ. ನನ್ನ ಗಂಡ ಅಷ್ಟು ಚೆನ್ನಾಗಿ ಫೋಟೋವ ಪಕ್ಕದಾಗೆ ನಿಲ್ಲಿಸ್ಬಿಟ್ಟು ತೆಗೆದ್ಬಿಟ್ಟು ಅದು ಏನೇನೋ ಮಾಡ್ಬಿಟ್ಟವನ ನಂಬಕ್ಕೆ ತಯಾರಿಲ್ಲ. ಅತ್ತೆಗೆ ಸುಳ್ಳತ್ತೆ ಅಂತ ಹೇಳಿದ್ರು ನಂಬ್ತಾನೇನೇ ಇಲ್ಲ. ಮನೆ ಬಿಟ್ಟು ಹೋಗು ಅಂತ ಇದು ಮಾಡ್ಬಿಡ್ತು. ನಾನು ಅದಕ್ಕೆ ನಿನ್ನ ಹುಡಿಕೊಂಡು ಇಲ್ಲಿ ಗಂಟ ಬಂದಿದ್ದು. ಪದ್ದು ಏನಾರ ಮಾಡೆ, ನಾನು ಮಾಡದೇ ಇರೋ ಅಂಥ ಪಾಪಕ್ಕೆಲ್ಲನೂ ನಾನು ಅನುಭವಿಸ್ತಾ ಇದ್ದೀನಿ. ಏನಾರ ಮಾಡೆ ಪದ್ದು, ಪ್ಲೀಸ್ ಪದ್ದು. ಲೇ ಜಯಮ್ಮ, ನಮ್ಮ ಹಿಂದಿನ ಕಾಲದ ಸುಮ್ಕಿ ಹೇಳಿಲ್ಲ ಕಡೆ, ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಅಲ್ವಾ? ಏನ್ಲ ಪದಿ ಮೊಬೈಲಾಗ ಏನು ಮಾಡ್ತಿದ್ದೀಗೆ? ಐ ಎಮ್ ಡೂಯಿಂಗು, ಯು ವೇಟಿಂಗು. ನಾನು ನೋಡಿಸ್ತೀನಿ ನಿನಗೆ, ಸುಮ್ಕಿರು. ಟಕ್ಕ 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 ಟಕ್ಕ. ನಮ್ಗೇನು ಮಾಡಕ್ಕೆ ಬರಲ್ಲ ಅನ್ಕೊಬಿಟ್ಟ. ಮೊಬೈಲಾಗೆ ಬ್ರಿಲಿಯಂಟ್ ಕಂಡ್ಲೇ ಜಯಮ್ಮ. ನಾನು ನಿನ್ನ ಥರ ಗುಗ್ಗು ಅನ್ಕೊಬಿಟ್ಟೆನ್ಲೇ. ಮೊಬೈಲ್ ನಮ್ಮ ಅಪ್ಪ ನಂಗೆ PUCಗೆ ಕೊಡ್ಸಿತ್ತಾ, ಎಕ್ಸ್ಪೋರ್ಟ್ ನಾನು. ಪದ್ದು ಆ ಮೊಬೈಲ್ ಪಾಕೋಕಿಕ್ಕು ಫಸ್ಟು ಅತ್ತೆ ವಿಷಯನ ನನ್ನ ವಿಷಯನ ಬಗೆಹರಿಸ್ಬಾ. ಮೊಬೈಲ್ ಆಮೇಗಿಂದ ನೋಡ್ಕೊಳ್ಳಿವಂತೆ ಪದ್ದು, ಪ್ಲೀಸ್ ಪದ್ದು. ಅಕ್ಕ ಮುಳ್ಳಿಂದನೇ ತೆಗಿಬೇಕು ಫೋಟೋಯಿಂದ ನೀನಿಯಾ ಇದು ಮಾಡಬೇಕು. ಈಗ ನೀನು ಸುಮ್ಕಿರು, ನಿಂಗೆ ನನ್ನ ತಲೆ ನಿಂಗಿಲ್ಲ, ಐಡಿಯಾ ಬರೋಕ್ಕಿಲ್ಲ ನಿಂಗೆ. ನಡಿ ಅತ್ತೆ ತಕ್ಕ ನಡಿ. ಈಗ ನೋಡು ನಾನು ಏನು ಮಾಡ್ತೀನಿ ಅಂತ. ಅತ್ತೆ ಮುಂದಕ್ಕೆ ಏನು ಮಾಡ್ತಿದೆ ಅಂತ ಅತ್ತೆ ನನಗೆ ಗೊತ್ತಾಯ್ತದೆ. ನಡಿ ಈಗ ಯಾಕೆ ನಿಂದು ಪ್ರೂವ್ ಮಾಡ್ಬೇಕು ಅಷ್ಟೇ ತಾನೇ ನೀನು ಒಳ್ಳೆಳು ಅಂತ ಹೇಳ್ಬಿಟ್ಟು ನಡಿ. ಲೇ ಪುದ್ದಿ ಏನೇ ಮಾಡ್ತಿದ್ದೀಗ? ಫೋನಾಗೆ ಪಟ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಿದ್ದೀಗಲ್ವೇನೆ? ಬಾರಿ ಜಯಮ್ಮ ಹೋಗೋಣ ಸುಮ್ಕೆ. ನಡೀರಿ ಹೋಗೋಣ. ಫಸ್ಟ್ ಮಂತ ಹೋಗೋಣ ಅತ್ತೆದಾಗೆ. ನನ್ನ ಕೆಲಸ ಎಲ್ಲ ಮುಗೀತು. ನನ್ನ ತಲೆನಾಗ ಐಡಿಯಾ ಬಂದಾಗ ಉಪಯೋಗಿಸ್ಕೊಬಿಡ್ಬೇಕು. ಆಮೇಕಿಂದ ಮರ್ತೋಗ್ಬಿಡ್ತೀನಿ. ಬರ್ರಿ ಮಗ,
ಇನ್ಯಾವುದ್ರ ಬಗ್ಗೆ ಏನಿವೆ ತಲೆ ಕೆಡಿಸ್ಕೊಬೇಡ. ನಿಮ್ಮ ಅಮ್ಮಿರ ಗಂಟ ಏನಾಗಕ್ಕಿಲ್ಲ, ಎದೋಗ್ಲ ಸುಮ್ಕೆನೆಯ. ಅಯ್ಯೋ ಬೇವರ್ಸಿ ಆಟ ಆಡಿದ್ರನ್ನೆಲ್ಲನೂ ಬೇವರ್ಸಿ ಥರನೇನಿಯ ಮಾಡಬೇಕು, ಹಂಗೆ ಬಿಟ್ಟು ಇದು ಮಾಡಕ್ ಹಾಕಿಲ್ಲ. ಹೋಗೋಗು ಆರಾಮಾಗಿ ಹೋಗು, ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ಎದ್ದೋಗ್ಲ ಸುಮ್ಕೆನೇನೆ. ಮನೆ ಬಿಟ್ಟು ಕಳ್ಸಿದೀನಿ ತಾನೇ ಅವಳನ್ನ. ಆ ಮನೆಯಲ್ಲಿ ಇನ್ನೊಂದ್ಕಿತ ಮಂತಕ್ಕೆ ಕಾಲಿಕ್ಬಾರ್ದು. ನ್ಯಾಯ ತೀರ್ಮಾನ ಆದ್ರೆ ರಿಪೋರ್ಟ್ಗಳನ್ನ ಮಾಡಿಕೊಂಡಿರು. ಪಂಚಾಯತಿನ ಕೇಳಿದ್ರೆ ಪಂಚಾಯತಿನಾಗ ತೋರ್ಸೋಣ, ಇಲ್ಲ ಡೈವರ್ಸ್ ಕೊಡು ಅಂತ ಕೇಳೋಣ. ಇವನೇ ಒಂದು ಆಯ್ತದೆ, ನೀನು ಎದ್ದು ನಡಿ ಸುಮ್ಕೆನೆಯ. ಯಾಕೋ ನಮ್ಮ ಮನೆಗೆ ಹಣೆ ಬರಹುಗಳೇ ಸರಿ ಇಲ್ಲ ಕಣಪ್ಪ. ಈ ಸೊಸೆ ಸರಿ ಇದ್ರೆ ಆ ಸೊಸೆ ಕಿತ್ತೋಯ್ತಾಳೆ, ಆ ಸೊಸೆ ಸರಿ ಇದ್ರೆ ಈ ಸೊಸೆ ಕಿತ್ತೋಯ್ತಾಳೆ. ನಮ್ಮ ಮನೆಗಿರೋ 3 ಜನ ಸೊಸೆರ್ನೂ ಒಂದೊಂದು ತಿಂಗಳು ಮನೆ ಬಿಟ್ಬಿಟ್ಟು ಹೋಗೋದೇನಿಯ ಕ್ಯಾಮೆ ಆಗೋಗ್ಬಿಟ್ಟೈತಿ. ಇವಳನ್ನ ಪರ್ಮನೆಂಟ್ ಆಗಿ ಏನೇ ಕಳಿಸ್ಬಿಡಣ ಇವಳನ್ನ. ಈ ರಾಧಿನ, ಈ ಪ್ರೇಮಿ ದೊರೆಯೋದವಳು ಈ ರಾಧಿಗೂ ಆ ಬುದ್ಧಿನೇ ಕಳಿಸ್ಬಿಟ್ಲ ತಗೆ ಗೊನ್ನವೆ. ಬಿಡು, ನೀನು ಯಾಕಲ ಯೋಚನೆ ಮಾಡ್ತೀಯ? ಬದುಕಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬದುಕಿವಂತೆ ನಡಿಲ್ಲ, ಸುಮ್ಕೆ ನಡಿ ನಡಿ. ಸರಿ ಕಣಮ್ಮ. ಲೇ ರಾಧಿ, ಹೆಂಗೆ ನಾವು ಗೊತ್ತಲ್ಲ ನಾನೇನು ಅಂತ. ಈ ಶ್ಯಾಮ ಏನು ಅಂತ ಗೊತ್ತಾಗಿರ್ಬೇಕಲ್ವ ನಿಂಗೆ? ಅನ್ಭವಿಸ್ಕೊಂಡು ಸಾಯಿ. ಅತ್ತೆ ಯಾಕತ್ತೆ ರಾಧನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕು ಅಂತ ಮಾಡಿರೋದು? ಯಾಕತ್ತೆ? ಲೇ ಪದ್ದಿ, ಆ ಮಿಟುಗ್ಲಾಡಿ ಪರ ವಹಿಸ್ಕೊಂಡು ಬರ್ಬೇಡ ನೀನು. ನಿಜವಾಗ್ಲೂ ಹೇಳ್ತಿದ್ದೀನಿ, ಆ ಮಿಟುಗ್ಲಾಡಿ ಪರ ಮಾತ್ರ ಬರ್ಬೇಡ ನೀನು. ನಿನ್ನೂ ಅದ್ದೀಚೆ ಕಡೆಗೆ ಹಾಕ್ಬಿಡ್ತೀನಿ ಅಷ್ಟೇ ನೀನಿಯ. ಅತ್ತೆ ನಾನು ಜಾಸ್ತಿ ಏನು ಕೇಳ್ತಿಲ್ಲ, ನಾನು ಯಾರ ಪರನೂ ಮಾತಾಡಕ್ಕಿಲ್ಲ ಕಣತ್ತೆ. ನಾನು ಕೇಳ್ತಿರೋದು ಒಂದೇನೇ ನೀಯ, ಅವಳನ್ನ ಮನೆಯಿಂದ ಯಾಕೆ ಈಚೆ ಕಡೆಗೆ ಹಾಕ್ತಾ ಇದ್ದೀರಾ? ಏನ್ ನೋಡ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕ್ತಾ ಇದ್ದೀರಾ? ನೋಡಬಾರ್ದು, ನೋಡಿರೋದಕ್ಕೆ ಏನಿಯ ಆಚೆ ಕಡೆಗೆ ಹಾಕ್ತಿರೋದು ಕಿತ್ತೋಗಿರೋಳನ್ನ. ಯಾವನೇ ಅವನ ಜೊತೆ ಯಾಗಳ ಮೇಲೆ ಕೈ ಹಾಕೊಂಡು ಫೋಟೋ ತೆಗೆಸ್ಕೊಂಡ್ರ ನೋಡಿಯೇ ನೋಡ್ಬೇಕಿತ್ತು, ಕಣ್ಣು ಬಿದ್ದೋಯ್ತಿದ್ದು. ಯಪ್ಪ ಯಪ್ಪ ಯಪ್ಪ, ನಮ್ಮ ಮನೆ ಮಾನ ಮರುವದಿ ಎಲ್ಲನೂ 3 ಕಾಸು ಕರಾಜ್ ಹಾಕ್ಬಿಟ್ಲು, 3 ಬುಟ್ಟೋಳು. ಹೌದಾ ಅತ್ತೆ? ಹಂಗಾದ್ರೆ ಸರಿ, ನೀವು ಮನೆ ಬಿಟ್ಬಿಟ್ಟು ಹೋಗ್ಬೇಕಾಯ್ತದೆ. ನಾನು ಯಾಕೆ ಮನೆ ಬಿಟ್ಬಿಟ್ಟು ಹೋಗ್ಬೇಕಾಯ್ತದೆ? ನಾನೇನಂತ 420 ಕೆಲಸ ಮಾಡಿವ್ ನೀ ಮನೆ ಬಿಟ್ಬಿಟ್ಟು ಹೋಗ ಅಂತ ಕೆಲ್ಸ? ಜಯಕ್ಕ, ಯಾವ್ದೇನಾಗ ನಿಯತ್ತೈತೆ ಕೆಟ್ಟ ಕೆಲಸ ಅಂತ ಮಾಡ್ದೋಳೆ ಅಲ್ಲ ನಾನಂತೂ. ಹೌದಾ ಅತ್ತೆ? ಇರಿ ನೋಡಿ, ಈ ಫೋಟೋ ಒಂದ್ಕಿತ ನೋಡಿ. ಏನ್ ಫೋಟೋ ಇದೇನತ್ತೆ? ನೀವು ಯಾವ್ದೋ ಅಂಕಲ್ಗಳ ಜೊತೆ ಹೆಗಲ ಮೇಲೆ ಕೈ ಹಾಕೊಂಡು ಅದು ಬೇರೆ ಮುತ್ತೆಲ್ಲ ಕೊಟ್ಕೊಂಡು ಫೋಟೋ ತೆಗಿಸ್ಕೊಂಡಿದ್ದೀರಾ? ಮಾವಂಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅತ್ತೆ. ಈ ಫೋಟೋ ಏನಾರು ನನ್ನ ಮಾಮಂಗೆ ತೋರಿಸ್ಬಿಟ್ಟೆ ಅಂತಂದ್ರೆ ಮಾಮ ಎದೆ ಹೊಡ್ಕೊಂಡು ಹಾರ್ಟ್ ಅಟ್ಯಾಕ್ ಹೋಗ್ಬಿಟ್ಟು ಸತ್ತೋಗ್ಬಿಡ್ತದೆ ಕಣತ್ತೆ. ಈ ವಯಸ್ಸಾಗಿಂತ ಕೆಲಸ ಎಲ್ಲ ಬೇಕಿತ್ತ ಅತ್ತೆ. ನೋಡಿ ಅತ್ತೆ, ನೋಡಿ ನೋಡಿ. ಲೇ ಪದ್ದಿ, ನಾನಲ್ಲ ಕಣ್ಲೆ, ನೀವು ಯಾವನು ಅಂತ ನನಗೆ ಗೊತ್ತಿಲ್ಲ ಕಣ್ಲೆ. ಯವ್ವ, ಇವನು ಯಾರ? ಇವನು ನನಗೂ ಇವನು ಏನ್ಲೇ ಸಂಬಂಧ? ಯವ್ವ ಮುತ್ಕೊಡ್ತೀರ ನೋಡ್ಲೆ. ಯವ್ವ ಇಲ್ಲತ್ತೆ, ನೀವೇ ನಿನ್ಯ ನೋಡಿ ನೋಡಿ, ಒಂದ್ಕಿತ ನೋಡಿ, ಸರಿಯಾಗಿ ನೋಡಿ, ನೀವೇ ಕಣತ್ತೆ. ಯವ್ವ ನಮ್ಮ ತಾಯನೇ ಕೇಳ್ತೀನಿ. ಅಯ್ಯೋ ದೇವ್ರನೇ ಕೇಳ್ತೀನಿ. ನಾನಂತೂ ಇಂಥ ಕೆಲಸ ಮಾಡಿಲ್ಲ ಕಣಮ್ಮಿ, ಇಂಥ ಕೆಲಸ ಮಾಡಿಲ್ಲ. ಯವ್ವ ಯಾರ ಇವನು ಗೊತ್ತಿಲ್ಲ. ಆದ್ರೆ ಇದು ನೀವೇ ಅಂತ ಮಾತ್ರ ಗೊತ್ತಾಗೈತೆ ಅಲ್ವಾ? ನೋಡಿ ನೀವೇನೇನಿಯ ಇದಂತೂ ನೋಡಿದ ತಕ್ಷಣ ಏನೇ ಗೊತ್ತಾಯ್ತಾಯ್ತು ನೀವೇ ಅಂತ ಹೇಳ್ಬಿಟ್ಟು. ಯವ್ವ ಪೊದ್ದಿ, ನಮ್ಮ ತಾಯಣೆ ಕೇಳ್ತಿದ್ದೀನಿ. ನಮ್ಮ ತಾಯಣೆಗೂ ಇದನ್ನ ಅಂದಲ್ಲ ಕಣಮ್ಮಿ, ನಮ್ಮ ತಾಯಣೆ ಕೇಳ್ತಿದ್ದೀನಿ. ಊರವ್ರ ಮೇಲೆ ಹಣೆ ಎಲ್ಲ ಕೇಳ್ತೀನಿ, ನನ್ನ ವಂಶದ ಮೇಲೆ ಹಣೆ ಎಲ್ಲ ಕೇಳ್ತೀನಿ. ಇದು ನಾನಲ್ಲ ಕಣಮ್ಮಿ, ನಾನಲ್ಲ ಕಣಮ್ಮಿ, ದೇವ್ರಣೆ ನಾನಲ್ಲ ಕಣಮ್ಮಿ. ಇದು ನೀವಲ್ಲ ಅಂತಂದ್ಮೇಲೆ ನಿಮ್ಮ ಮಗ ತೋರಿಸಿರೋ ಫೋಟೋದಾಗಿರೋಳು ನಿಮ್ಮ ಸೊಸೆ ಅಂತ ಹೇಳ್ಬಿಟ್ಟು ಹೆಂಗತ್ತೆ ಹೇಳ್ತೀರಾ? ಅಲ್ಲ, ನನ್ನ ಮಗ ಫೋಟೋ ತೋರಿಸ್ದ ಅತ್ತೆ. ಇವಾಗ AI ಅಂತ ಹೇಳ್ಬಿಟ್ಟು ಬಂದೈತೆ, ಅಂದ್ರೆ ಆಟೋ ಜನರೇಟೆಡ್ ಆಟೋ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟು. ಅದೇನು ಗೊತ್ತಾ, ನನ್ನ ಫೋಟೋನ ಆಮೇಲೆ ಹೀರೋ ಯಾವ್ದಾನ ಒಂದು ಸೆನ್ಸರ್ ಫೋಟೋನ ಇಬ್ರು ಫೋಟೋನ ಇಕ್ಬಿಟ್ಟು ನಮ್ಮಿಬ್ರು ಚೆನ್ನಾಗಿರೋ ಥರ ನೀನು ತೋರಿಸು, ಜೊತೆಗಿರೋ ಥರ ತೋರಿಸು ಅಂತ ಹೇಳಿದ್ರೆ ಅದು ಕ್ಲೀನಾಗಿ ಎಡಿಟ್ ಮಾಡ್ಬಿಟ್ಟು ಕಳಿಸ್ತದೆ ಕಣತ್ತೆ. ಇಂಥವೆಲ್ಲ ಬೇಜಾನ್ ಮಾಡ್ಬೋದು ಕಣತ್ತೆ. ಈಗ ನೋಡು, ನನ್ನ ಫೋಟೋಸ್ನೆಲ್ಲನೂ ನಾನು ಎಂತೆಂಥ ಹೀರೋಗಳ ಜೊತೆ ಎಲ್ಲ ತೆಗೆಸ್ಕೊಂಡಿದ್ದೀನಿ ಗೊತ್ತಾ ನಿಮಗೆ? ಅಂದರೆ ಸುಮ್ಮನೆ ಜೊತೆಗಿರೋ ಥರ ಫೋಟೋ ಕ್ರಿಯೇಟ್ ಮಾಡೋದು ಕಣತ್ತೆ. ಈಗ ನೀವು ಇವ್ರ ಜೊತೆ ಎಲ್ಲ ನಿಜವಾಗ್ಲೂ ಫೋಟೋ ತೆಗೆಸ್ಕೊಂಡಿಲ್ಲ, ಅದು ನನಗೂ ಗೊತ್ತು. ನಾನಿವಾಗ ನಿಮ್ಮ ಫೋಟೋನೂ ಇನ್ನೊಂದು ಯಾವ್ದಾನ ಅಂಕಲ್ ಫೋಟೋನ ಜೊತೆಗೆ ಹಾಕ್ಬಿಟ್ಟು ಜಾಯಿಂಟ್ ಮಾಡಿ ಅಂತ ಹೇಳಿದ ತಕ್ಷಣ ಜಾಯಿಂಟ್ ಮಾಡ್ಬಿಡ್ತದೆ ಕಣತ್ತೆ. ಅಯ್ಯೋಯ್ಯೋಯ್ಯೋ ಯವ್ವ, ಮನಿ ಹಾಳು ಮಾಡ್ತದೆ ಅಂತ ಅನ್ನು. ಏನಿಲ್ಲ ಅತ್ತೆ, ಇದರಿಂದ ಉಪಯೋಗನೂ ಐತೆ ದುರುಪಯೋಗನೂ ಐತೆ, ಎಲ್ಲನೂ ಐತೆ. ಇದು ನಾವು ಉಪಯೋಗಿಸಿದ್ರೆ ಎಲ್ರಿಗೂ ಒಳ್ಳೇದೇನಿಯ. ದುರುಪಯೋಗ ಪಡಿಸಿದ್ರೆ ದುರುಪಯೋಗ ಆಯ್ತದೆ ಅಷ್ಟೇನಿಯ. ಎಲ್ಲದ್ರಾಗೂ ಪ್ಲಸ್ಸು ಮೈನಸ್ ಇರ್ತದೆ. ಈಗ ಅರ್ಥ ಆಯ್ತಾ ಅತ್ತೆ? ನಿಮ್ಮ ಮಗ ತಂದ್ಬಿಟ್ಟು ತೋರಿಸಿರೋ ಫೋಟೋಗಳು ಬೇರೆ ಯಾವೂ ಅಲ್ಲ. ಹಿಂಗೇನಿಯ ನಿಮ್ಮ ಫೋಟೋನ ಹೆಂಗೆ ಎಡಿಟ್ ಮಾಡ್ಕೊಂಬಿಟ್ಟು ತಂದು ತೋರಿಸಿದ್ನೋ ಹಂಗೇನಿಯ ಎಡಿಟ್ ಮಾಡ್ಕೊಂಬಿಟ್ಟು ತಂದು ತೋರಿಸಿರೋದು ಅಷ್ಟೇನಿಯ. ಅಯ್ಯೋ ಅಯ್ಯೋ ಅಯ್ಯೋ, ಹಿಂಗೆಲ್ಲನೂ ಮುಂದುವರ್ಸ್ಕೊಂಡು ಹೋಗ್ಬಿಟ್ಟೈತಾ? ನಾ ಕಾಣಿ ನನ್ನ ಫೋಟೋ ಮೊದಲು ಡಿಲೀಟ್ ಮಾಡಮ್ಮಿ, ತೆಗೆದು ಬಿಸಾಕಮ್ಮಿ. ನಿಮ್ಮ ಮಾವೇನಾರ ನೋಡ್ಬಿಟ್ಟ ಅಂದರೆ ನನ್ನ ತಲೆ ಹೊಡೆದ್ಬಿಡ್ತಾನೆ ಅಷ್ಟೇನಿಯ. ಬಂದ್ಬಿಟ್ಟು ಹೆಂಗೈತೆ ನೋಡ್ದ ಈ ಫೋಟೋಗಳ? ನಂಗೆ ಆಶ್ಚರ್ಯ ಆಯ್ತದೆ, ನಮ್ಮ ಕಣ್ಣೆ ಕುಕ್ಕಂಗೈತಲ್ಲ. ಅದೇ ಅತ್ತೆ ಆಗಿದ್ದು. ಪಾಪ ರಾಧಾ ಭಾಳ ಒಳ್ಳೆ ನೆನೆಯ, ಅವಳು ಇಂಥ ಕೆಲಸ ಮಾಡ್ತಾಳೆ ಅಂತಾನೆ ನೋಡ್ತೀರಾ ಅತ್ತೆ.
ನಿಮ್ಮ ಮಗ ಇಂಥ ಕೆಲಸ ಬೇಕಂತ ನೀನೇ ಮಾಡ್ಬಿಟ್ಟು ಹಿಂಗೆಲ್ಲ ಮಾಡಿರೋದು ಅತ್ತೆ. ಇಂಥ ಕೆಲಸ ಪಾಪ ರಾಧಾ ತುಂಬ ಒಳ್ಳೆ ನೀನಿಯ. ಅವ ಅಕ್ಕ ಎಂದು ಇಂಥ ಕೆಲಸ ಮಾಡೋದಲ್ಲ. ಮನೆ ಬಿಟ್ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ ಅಂತಂದ್ಮೇಲೆ ಬೇರೆ ಹುಡುಗನ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡಾಕಾಯ್ತದೆ. ಈಗ ನಿಮ್ಮ ಫೋಟೋಸ್ ಹೆಂಗೋ ಅವ್ರ ಫೋಟೋಸು ಹಂಗೇನೇ ಆಗಿರೋದು. ಸರಿನಾ ಅತ್ತೆ? ಇದ್ರ ಬಗ್ಗೆ ಫಸ್ಟ್ ನಾವು ತಿಳ್ಕೊಂಡು ಮಾತಾಡ್ಬೇಕು ಅತ್ತೆ. ಒಬ್ರ ಬಗ್ಗೆ ನಾವು ಸುಮ್ಕೇನೆ ಕೆಟ್ಟದಾಗೆಲ್ಲ ಮಾತಾಡಬಾರ್ದು ಕಣತ್ತೆ. ಅಯ್ಯೋ ದೇವ್ರಣೆ, ನಂಗೆ ಗೊತ್ತಿರಲ್ಲ ಕಣಮ್ಮಿ, ಹಿಂಗೆಲ್ಲನೂ ಐತೆ ಇಂಥದ್ದೆಲ್ಲ ಆಯ್ತದೆ ಅಂತ. ನಮಗೆ ಗೊತ್ತು ಹಿಂದಿನ ಕಾಲದವ್ರಿಗೆ. ಏನವರಾದ ನನ್ನ ಮಗ ಹಿಂಗೆಲ್ಲ ತೋರಿಸಿದ್ದಕ್ಕೆ ಇದು ಮಾಡ್ಕೊಬಿಟ್ಟೆ ಕಣವ. ನೀನು ಬೇಜಾರು ಮಾಡ್ಕೊಬೇಡ. ನಾನು ಫೋಟೋ ನೋಡಿ ನಾನೇ ದೊಂಗಾಗೋಗ್ಬಿಟ್ನಲ್ಲ. ನಾನೇ ನೀವು ಒಂದು ಕ್ಷಣ ಯವ್ವ ಏನಿದು ಅಂತ ಹೇಳ್ಬಿಟ್ಟು. ಆದ್ರೆ ಮಿಟುಗ್ಲಾಡಿ ನನ್ನ ಮಗ ಯಾಕೆ ಹೇಳ್ದ ಹಂಗೆ ಅಂತ ನಿನಗೆ ಗೊತ್ತಾಯ್ತಿಲ್ವಲ್ಲ. ಮಿಟುಗ್ಲಾಡಿ ನನ್ನ ಮಗ ಯಾಕೆ ಹೇಳ್ದ, ಏನ್ ಮಾಡ್ದ? ಬೇವರ್ಸಿ ನನ್ನ ಮಗ. ಇಂಥ ಫೋಟೋ ಎಲ್ಲ ಎಂಟಿ ಫೋಟೋ ಎಡಿಟ್ ಮಾಡ್ಬಿಟ್ಟು ತಂದ್ಬಿಟ್ಟು ನನ್ನ ಮುಂದೆ ತೋರ್ಸೋಂಥ ಅವಶ್ಯಕತೆ ಏನಿತ್ತು? ಬೇವರ್ಸಿ ಅವ್ನಿಗೊಂದು ಗ್ರಾಚಾರ ಬಿಡಿಸ್ಬೇಕು ಕಣಮಿ. ಹಿಂಗೆ ಬಿಟ್ರಾಗಕ್ಕಿಲ್ಲ. ಸರಿಯಾಗಿ ಗ್ರಾಚಾರವ ಬಿಡಿಸ್ಬಿಡ್ಬೇಕಾ ನನ್ನ ಮಗಂಗೆ? ಲೋಪರ್ ಬಡ್ಡಿ ನನ್ನ ಮಗಂಗೆ ಬಿಡ್ತೀನಿ ಅವನು. ಹೇಳು ಯಪ್ಪ ಎಂತೆಂಥದ್ದು ಬಂದ್ಬಿಟ್ಟು ಇವಾಗ ಮನೆಯಾಳ ಕೆಲಸ ಆಯ್ತಾಯ್ತು ನೋಡು. ಯವ್ವ ಅತ್ತೆ, ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನೀವು. ಎಲ್ಲ ಒಳ್ಳೇದೇನೆ ನೀ ಆಯ್ತದೆ. ನೀವೇನಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದರಿಂದ ಕೆಟ್ಟದ್ದೇನು ಆಗಕ್ಕಿಲ್ಲ. ನಾವು ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಅಷ್ಟೇ. ನೀ ಸರಿನೇ? ಗೊತ್ತಿಲ್ದಿರೋರು ಯಾಮರಿಸ್ತಾರೆ, ಗೊತ್ತಿರೋರ್ಗೆ ಹೆಂಗೆ ಯಾಮರಿಸ್ತಾರೆ? ಇವಾಗ ನಿಮ್ಗೆ ಗೊತ್ತಾಯ್ತು ತಾನೆ ಹಿಂಗೆ ಅಂತ ಹೇಳ್ಬಿಟ್ಟು ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸರಿನೇ? ಈಗ ಮನೆ ಬಿಟ್ಟೋಗಿ ಅಂತ ಹೇಳ್ತಿದ್ರಲ್ಲ, ನೀವೇ ಒಂದು ಮಾತು ಹೇಳಿ ನಿಮ್ಮ ಸಸ್ಯಗೆ. ಏನು ಹೋಗ್ಬೇಡ ಕಣವ, ಆರಾಮಾಗಿರು ಅಂತ ಹೇಳ್ಬಿಟ್ಟು. ಏನವರಾದ ನಮ್ಗೆ ಇವೆಲ್ಲ ಗೊತ್ತಾಗಕ್ಕಿಲ್ಲ ಕಣವ. ಹಿಂಗೆಲ್ಲ ಇರ್ತದೆ, ಹಿಂಗೆಲ್ಲ ಆಯ್ತದೆ ಅಂತ ನಮ್ಗೆ ಗೊತ್ತಾಗಕ್ಕಿಲ್ಲ ಕಣವ. ದಯವಿಟ್ಟು ಕ್ಷಮಿಸ್ಬಿಡು ಕಣವ. ನಾನು ಬೇಕು ಅಂತ ಹೇಳ್ಬಿಟ್ಟು ನಾನೇನು ಮಾಡಲಿಲ್ಲ ಕಣವ, ಕ್ಷಮಿಸ್ಬಿಡು. ಸರಿ ಅತ್ತೆ, ಪರವಾಗಿಲ್ಲ. ಈ ವಿಷಯ ನನಗೆ ಏನೇ ಸರಿಯಾಗಿ ಗೊತ್ತಿರಲ್ಲ ಕಣತ್ತೆ. ಪೊದ್ದುನೇ ಎಲ್ಲನೂ ಹೇಳಿದ್ದು. ನನಗೂ ಇವೆಲ್ಲ ಮಾಡೋಕ್ಕೂ ಬರೋಕ್ಕಿಲ್ಲ. ಅದು ಹೆಂಗಿರ್ತದೆ ಅಂತಲೂ ಗೊತ್ತಾಗಕ್ಕಿಲ್ಲ. ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಕ್ಕಿಲ್ವಲ್ಲ ಕಣತ್ತೆ. ಅದಕ್ಕೆ ನನಗೂ ಗೊತ್ತಿರಲಿಲ್ಲ. ಸದ್ಯ ಪೊದ್ದು ಬಂದ್ಬಿಟ್ಟು ನಮ್ಮ ಕಣ್ಣು ತಿರ್ಸ್ಬಿಟ್ಲು ಅನ್ಕೊಳ್ಳಿ. ಆದ್ರೆ ಅವು ನನ್ನ ಕಣ್ಣು ತಿರ್ಸ್ಬಿಟ್ಲು ಕಣವ. ಯವ್ವ ದೇವ್ರೆ, ಬುಡಮ್ಮಿ ಹೋಗ್ರಿ. ನನ್ನ ಮಗ ಗೊತ್ತಲ್ಲ, ಆ ಬೇವರ್ಸಿಗೆ ಮಾಡ್ತೀನಿ. ಹೋಗ್ರಿ, ಏನೋ ಕೆಲಸ ಮಾಡ್ಕೊ ಹೋಗ್ರಿ. ಹೆಂಗೆ ನಾವು ಮುಳ್ಳಿಂದನೇ ತೆಗಿಬೇಕು. ನಮ್ಮ ಅತ್ತೆಗೆ ಇವಾಗ ನಾನು ಬಂದ್ಬಿಟ್ಟು ಇಲ್ಲ ಅತ್ತೆ ಎಡಿಟಿಂಗು ಅಂತ ಹೇಳಿದ್ರೆ ಯಾರು ನಂಬರು? ಅದಕ್ಕೆ ನಮ್ಮ ಅತ್ತೆ ಫೋಟೋನೇ ಹಾಕ್ಬಿಟ್ಟು ಎಡಿಟ್ ಮಾಡಿದ್ರೆ ನಮ್ಮ ಅತ್ತೆ ನಂಬಲೇಬೇಕಲ್ವಾ? ಅದಕ್ಕೆ ನಂಬಿದ್ದು. ಹೆಂಗೆ ನಾವು